ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಲಾಂಗ್ ಸ್ಟಾರ್ ವಾಷಿಂಗ್ ಮಿಷಿನ್ನ ರಿವ್ಯೂ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ನಿಮಗೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಅಂಗಡಿ ಬಂದ್ಬಿಟ್ಟು ಸೆಕೆಂಡ್ ಸ್ಟೇಜಲ್ಲೇ ನಿಯರ್ ಬೈಯಲ್ಲಿರೋ ಅಂಗಡಿ. ವಾಷಿಂಗ್ ಮಿಷಿನ್ ಬಗ್ಗೆ ರಿವ್ಯೂ ಕೂಡ ಕೊಡ್ತಾರೆ. ಬನ್ನಿ ಹಾಗಿದ್ರೆ ನೋಡಿಕೊಂಡು ಇನ್ ಡೀಟೇಲ್ ಆಗಿ ಪೂರ್ತಿ ಎಲ್ಲ ತಿಳ್ಕೊಂಡು ಬರೋಣ. ಇನ್ನು ಇವ್ರ ಹತ್ರ ಬಂದ್ಬಿಟ್ಟು ಶೂ ರ್ಯಾಕ್ ಎಲ್ಲ ಇತ್ತು, ತುಂಬಾ ಐಟಮ್ಸ್ ಇತ್ತು. ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. 1 ವರ್ಷ ಗ್ಯಾರಂಟಿ ಬರುತ್ತೆ. ಫಿಸಿಕಲ್ ಡ್ಯಾಮೇಜ್ ಬಂದ್ಬಿಟ್ಟು ಏನೇ ಪಾರ್ಟ್ಸ್ ಹೋಗಿ ಗ್ಯಾರಂಟಿ ಕ್ಲೇಮ್ ಆಗುತ್ತೆ. 1 ವರ್ಷ ಒಳಗಡೆ ಬಾಡಿ ಬಂದ್ಬಿಟ್ಟು ಏನೇ ಪಾರ್ಟ್ಸ್ ಹೋಗಿ ಗ್ಯಾರಂಟಿ ಕ್ಲೇಮ್ ಆಗುತ್ತೆ. 7 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. 7 ವರ್ಷ ಸರ್ವಿಸ್, ಏನೇ ಪ್ರಾಬ್ಲಮ್ ಆದರೆ ಏನೇ ಕೆಟ್ಟೋದ್ರೆ ಸರ್ವಿಸ್ ಮಾಡ್ಕೊಡ್ತೀವಿ. ಲೇಬರ್ ಚಾರ್ಜ್ ಏನಿರುತ್ತೆ ಫ್ರೀ ಇರುತ್ತೆ. ಪಾರ್ಟ್ಸ್ ಹೋಗಿದ್ರೆ ಅದಕ್ಕೆ ಚಾರ್ಜಸ್ ಪೇ ಮಾಡ್ತೀವಿ. ಏನು ಎಷ್ಟು ಕೆ ಜಿ ಇದೆ ಅದು ವಾಷಿಂಗ್ ಮಿಷಿನ್? 7 ಕೆ ಜಿದಾ? 7 ಕೆ ಜಿ ಕೆಪಾಸಿಟಿ ಬರುತ್ತೆ ಸರ್. ಇದು ಬಂದ್ಬಿಟ್ಟು 8 ಕೆ ಜಿ 4,000 ರೂಪಾಯಿ ಆಗುತ್ತೆ. 4 ಜೊತೆ ಬಟ್ಟೆ ಹಾಕ್ಕೊಳ್ಬೋದು. ಪ್ಲಸ್ ಇದು ಪ್ಯೂರ್ ಫೈಬರ್ ಬಾಡಿ ಬರುತ್ತೆ. ಇದಕ್ಕಿಂತ ಇದು ಕ್ವಾಲಿಟಿ ಜಾಸ್ತಿ, ಅದಕ್ಕಿಂತ ಇದು ಕ್ವಾಲಿಟಿ ಜಾಸ್ತಿ ಬರುತ್ತೆ. ಇದು 9 ಕೆ ಜಿ. 9 ಕೆ ಜಿ. ಇದು ಲೈಟ್ ಜೊತೆ ಬಟ್ಟೆ ಹಾಕ್ಕೊಳ್ಬೋದು. ಪ್ಲಸ್ ಇದೊಂದು ಎಕ್ಸ್ಟ್ರಾ ಆಪ್ಷನ್ ಬಜರ್ ಬರುತ್ತೆ. ಮಷೀನ್ ಆಫ್ ಆಗೋದು 20 ಸೆಕೆಂಡ್ ಮುಂಚೆ ಬಜರ್ ಸೌಂಡ್ ಮಾಡುತ್ತೆ. ಇದರಲ್ಲಿ ಲೈಟ್ ಜೊತೆ ಬಟ್ಟೆ ಹಾಕ್ಕೊಳ್ಬೋದು. 5,100 ರೂಪಾಯಿ ಆಗುತ್ತೆ. ಇದು 10 ಕೆ ಜಿ 10 ಕೆ ಜಿ ಕೆಪಾಸಿಟಿ ಬರುತ್ತೆ. 6 ಜೊತೆ ಬಟ್ಟೆ ಹಾಕ್ಕೊಳ್ಬೋದು. 6 ಜೊತೆ ಬಟ್ಟೆ ಹಾಕ್ಬೋದು. ಬಟನ್ ಬರುತ್ತೆ, ಇದು ಬಟನ್ ಬರಲ್ಲ. ಸ್ಟೀಲ್ ವಾಷಿಂಗ್ ಮಷೀನ್ ಸರ್. ಇದು ಏನು ರೇಂಜ್ ಇದೆ ಸರ್? ಇದು ಬಂದು ನಿಮಗೆ 12,000 ಆಗುತ್ತೆ. 12,000 ರೂಪಾಯಿ. ಎಷ್ಟು ಕೆ ಜಿ ಆಗ್ತದೆ? 10 ಕೆ ಜಿ. ಇದು ಕರೆಂಟ್ ಶಾಕ್ ಹೊಡೆಯೋದು ಏನು ಪ್ರಾಬ್ಲಮ್ ಏನಾಗಲ್ಲ. ಫುಡ್ ಗ್ರೇಡ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಕರೆಂಟ್ ಶಾಕ್ ಹೊಡೆಯೋದು ಚಾನ್ಸ್ ಬರಲ್ಲ. ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ವಾ, ಮಕ್ಕಳೆಲ್ಲ ಮುಟ್ಬಿಡ್ತಾರೆ ಅಂತ ಅವರು. ಏನಾಗಲ್ಲ. ವಾಶ್ ಮಾಡೋ ಟೈಮಲ್ಲಿ ನೀವು ಹಾಕಿ ಬಟ್ಟೆ ಹಾಕ್ಬೋದು. ಅಂದರೆ ಫುಲ್ ಟ್ರೀಟೆಡ್ ಆಗುತ್ತೆ. ಕರೆಂಟ್ ವೋಲ್ಟೇಜ್ ಸರ್ ಇದು ಬಂದು ನಿಮಗೆ 150 ವಾಟ್ಸ್ ಮೋಟರ್ ಬರುತ್ತೆ. ಇದರಲ್ಲಿ 3-4 ಅವರ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ 1 ಮಿನಿಟ್ ಕರೆಂಟ್ ಹಿಡಿಯುತ್ತೆ. ಒಟ್ಟಲ್ಲಿ 3-4 ಅವರ್ 5 ಅವರ್ ಹಾಕಿದ್ರು ಏನು ಪ್ರಾಬ್ಲಮ್ ಬರಲ್ಲ. ಏನು ಸುಟ್ಟೋಗೋದು ಏನು ಕಂಟಿನ್ಯೂಸ್ ಯೂಸ್ ಮಾಡಿ ಏನಾಗಲ್ಲ. ಇದಕ್ಕೆ ಪೈಪ್ ಕನೆಕ್ಷನ್ ಕೊಟ್ಟು ನೀರು ತುಂಬೋದು. ಇಲ್ಲ ಮ್ಯಾನ್ಯಲ್ಲೇ ಬಕೆಟ್ ಪೈಪ್ ಕಲೆಕ್ಷನ್ ಕೊಟ್ಟು ನೀರು ತುಂಬಿಸ್ಕೊಳ್ಳೋದು. ಅದು ನೀರು ಓಡಾಡುತ್ತೆ. ಪೈಪ್ ಇಲ್ಲ ನಿಮ್ಮ ಹತ್ರ, ಬಕೆಟ್ ಇಂದ ಹಾಕ್ತೀರಾ, ಅದು ಹಾಕ್ಬೋದು. ಈ ಹೋಲಿಂದ 2-3 ಇಂಚ್ ನೀರು ಕಡಿಮೆ ಇಟ್ಕೊಳ್ಬೇಕು. ಈ ಹೋಲಿಂದ 2-3 ಇಂಚ್ ನೀರು ಕಡಿಮೆ ಇಟ್ಕೊಳ್ಳಿ. ಸರ್ಫ್ ಪೌಡರ್ ಯಾವ್ದೈತೆ ಅದು ಹಾಕೊಳ್ಳಿ. ಅದೇ ಇದೆ ಅಂತ ಏನೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಲಿಕ್ವಿಡ್, ಡಿಟರ್ಜೆಂಟ್, ಪೌಡರ್ ಏನೈತೆ ಯಾವ್ದು ಬೇಕಾದ್ರೂ ಅದು ಹಾಕ್ಬೋದು. ಕೊಳೆ ಹೋಗುತ್ತೆ, ಕೊಳೆ ಹೋಗುತ್ತೆ. ಯಾವ್ದಾದ್ರೂ ಹಾಕಿ ಕೊಳೆ ಹೋಗುತ್ತೆ. ಇದಕ್ಕೂ ಏನು ಫೆಸಿಲಿಟಿ ಸರ್? ಇದು ಪ್ಯಾಕೇಜ್, ಇದು ಅಡಾಪ್ಟರ್ ಐತೆ. ಇದು ಮೋಟರ್ ಹೆವಿ ಬರುತ್ತೆ. ಇದರಲ್ಲಿ ಮೋಟರ್ ಹೆವಿ ಬರುತ್ತೆ. ಹೆವಿ ಮೋಟರು. ಅದಕ್ಕಿಂತ 2 ಜೊತೆ ಜಾಸ್ತಿ ಆಗ್ಬೋದು. ಪ್ಲಸ್ ಇದ್ರಲ್ಲಿ ಬಜರ್ ಕೂಡ ಬರುತ್ತೆ. ಬಜರ್ ಅಂದ್ರೆ ಏನಂತ, ಇದು ಮಷೀನ್ ಆಫ್ ಆಗೋದು 20 ಸೆಕೆಂಡ್ ಮುಂಚೆ ಬಜರ್ ಸೌಂಡ್ ಮಾಡುತ್ತೆ. ಇದು ಮಿಷನ್ ಆಫ್ ಆಗ್ತಾ ಇದೆ. ಹೌದು. ಇವಾಗ ವಾಶ್ ಮಾಡ್ತಿರ್ತೀರಾ, ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಿರ್ತೀರಾ, ಇದು ಗೊತ್ತಾಗಲ್ಲ. ವಾಶ್ ಆಗಿ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಗೊತ್ತಾಗುತ್ತೆ. ಹಾಕಿಟ್ಟು 2 ದಿವಸ ಆನ್ ಮಾಡ್ಬೋದು ಸರ್. ಈಗ ಮಾಡ್ಬೋದು ಸರ್. ರೈಟ್ ಇಟ್ಟಿದ್ರೆ ಮಷೀನ್ ಆನ್ ಆಗುತ್ತೆ. 5, 10, 15 ನಿಮಿಷ ಟೈಮರ್ ಬರುತ್ತೆ. ಎಷ್ಟು ಬೇಕಂದ್ರೂ ಅಷ್ಟು ಸೆಟ್ ಮಾಡ್ಬೋದು. ನೋಡಿ 8 ಕೆಜಿ ತನಕ ಹಾಕ್ಬೋದು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ 2 ಕಡೆನೂ ರನ್ ಆಗುತ್ತೆ. 4 ಜೊತೆ 3 ಜೊತೆ ಹಾಕ್ಬೋದು. ಹೌದು. 20 ಸೆಕೆಂಡ್ ಈ ಕಡೆ, 20 ಸೆಕೆಂಡ್ ಆ ಕಡೆ ಫುಲ್ಲು ಬಟ್ಟೆ ರೊಟೇಟ್ ಆಗುತ್ತೆ. 360 ಡಿಗ್ರಿ ರೊಟೇಟ್ ಆಗುತ್ತೆ. ಒಡೆ ಕೈ ಹಾಕಿದ್ರೆ ಏನೇ ಹಾಕಿದ್ರು ವಾಶ್ ಮಾಡೋ ಟೈಮಲ್ಲಿ ನೀವು ಬಟ್ಟೆ ಹಾಕಿ ಎತ್ಬೋದು. ನೋಡಿ ಏನು ಕೈಗೆ ಸಾಕು, ಏನು ಪ್ರಾಬ್ಲಮ್ ಒಡೆ ಕೊಳೆ ಮಾತ್ರ ಹೋಗಿ ಹೋಗುತ್ತೆ. ಇನ್ನು ಇವ್ರ ಹತ್ರ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಇತ್ತು, ಗೀಝರ್ ಇತ್ತು, ಇನ್ಸ್ಟೆಂಟ್ ಬ್ಲೆಂಡರ್ ಇತ್ತು, ತುಂಬಾ ಐಟಮ್ಸ್ ಇತ್ತು. ಇನ್ನು ವಾಷಿಂಗ್ ಮಿಷಿನಲ್ಲಿ ಬಂದುಬಿಟ್ಟು ಒಂದು 3-4 ಥರ ವಾಷಿಂಗ್ ಮಿಷಿನ್ ಇತ್ತು, ಮತ್ತು ಶೂ ರ್ಯಾಕ್ಗಳಿತ್ತು. ಇನ್ನು ನೀವು ಅಂಗಡಿಗೆ ಹೋಗಿ ವಿಸಿಟ್ ಮಾಡಿದ್ರೆ ಅಲ್ಲೂ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಇನ್ನು ಶೂ ರ್ಯಾಕ್ ಅಂತೂ ಈಚೆ ಕಡೆ ಶೂ ಎಲ್ಲ ಬಿಟ್ಬಿಟ್ಟು ಇನ್ನು ನಾಯಿ ಕಚ್ಕೊಂಡು ಹೋಗೋದು ಆ ಥರ ಎಲ್ಲ ಆಗುತ್ತೆ. ಇನ್ನು ಈ ರೀತಿಯಾಗಿ ಶೂ ರ್ಯಾಕ್ನ ತರಿಸ್ಕೊಂಡ್ರೆ ಅದರೊಳಗಡೆ ಗಾಳಿ ಕೂಡ ಹೋಗೋ ಥರದ್ದಿದೆ. ತುಂಬಾ ಚೆನ್ನಾಗಿದೆ ಶೂ ರ್ಯಾಕ್ ಕೂಡ. ನಾವು ಕೂಡ ಒಂದು ವಾಷಿಂಗ್ ಮಿಷಿನ್ನ ಬೈ ಮಾಡಿದ್ವಿ. ಇನ್ನು ಈ ಸ್ಟೋರ್ ಮಾತ್ರ ಫುಲ್ ದೊಡ್ಡದಿದೆ. ಇವಾಗ ರೀಸೆಂಟಾಗಿ ಇದು ಸ್ಟೋರ್ ಆಗಿರೋದು. ಇನ್ನು ಪ್ರೆಷರ್ ವಾಷರ್ ಕೂಡ ಇದೆ.
ಇನ್ನು ನೀವು ಅಂಗಡಿಗೆ ವಿಸಿಟ್ ಮಾಡಿದ್ರೆ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಓಪನ್ ಮಾಡೋಣ. ವಿಸಿಟ್ ಮಾಡಿ ನೋಡಿ. ನೀವು ಒಂದ್ಸತಿ ನಿಯರ್ ಬೈಲಿರೋ ಅಂಥವ್ರು ಜಾಲಹಳ್ಳಿ ಕ್ರಾಸ್ ಹತ್ರ ಸುಂಕದಕಟ್ಟೆ ನಿಯರ್ ಬೈ, ಜಾಲಹಳ್ಳಿ ಕ್ರಾಸ್ ನಿಯರ್ ಬೈ ಯಾರಾದರೂ ಇರೋರಿದ್ದರೆ ಈ ಶಾಪ್ಗೆ ವಿಸಿಟ್ ಮಾಡಿ ನೋಡಿ. ಇನ್ನು ವಾಟರ್ ಫಿಲ್ಟರ್ ಕೂಡ ಇತ್ತು, ಇನ್ನು AC ಕೂಡ ಇತ್ತು, ಗ್ರೈಂಡರ್ ಕೂಡ ಇತ್ತು. ನಿಮ್ಗೆ ಯಾರಾದರೂ ಬೇಕಿದ್ದರೆ ಪ್ರೆಷರ್ ವಾಷರ್ ಆಗಿರ್ಬೋದು, AC, ಗ್ರೈಂಡರ್ ಆಗಿರ್ಬೋದು, ಇನ್ನು ಬ್ಲೆಂಡರ್ಸ್ ಆಗಿರ್ಬೋದು. ನಿಮಗೆ ಇನ್ನು ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇತ್ತು ಲಾಂಗ್ ಸ್ಟಾರ್ ಅವ್ರದ್ದು. ನೀವು ಯಾರಾದರೂ ಈ ಕಡೆ ನಿಯರ್ ಬೈ ಸುಂಕದಕಟ್ಟೆ ಜಾಲಹಳ್ಳಿ ಕ್ರಾಸ್ ಕಡೆ ಇದ್ದರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂಗಡೀಲಿ ನೀವು ವಿಸಿಟ್ ಮಾಡಿ ನೋಡಿ. ಇನ್ನು ಇದು ನಾವು ಅನ್ಬಾಕ್ಸಿಂಗ್ ಕೂಡ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಬೈಕ್ ಕೊಡಲ್ವಾ? ಒಂದು ಲಾಟ್ ಆಯ್ತಂದ್ರೆ 2 ಪ್ಯಾಂಟು 2 ಶರ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ. ಎಷ್ಟು ಸ್ಪೀಡ್ ಸರ್ ಇದು? ಅಷ್ಟೇ ಸ್ಪೀಡ್, ಅದರಿಂದನೇ ವಾಶ್ ಆಗುತ್ತೆ. ನೀವು ನೋಡೋಕ್ಕೆ ಒಂದು ಜೊತೆ ಹೋಗಿ ಎಷ್ಟು ನಿಮಿಷ ತನಕ? 15 ನಿಮಿಷ ಎಲ್ಲ ಹೋದ್ರೆ ಕೊಳೆ 100% ನೀರು ಹಾಕ್ತಾನೆ ಇರ್ಬೇಕು. ನೀರು ಎಲ್ಲಿ ತನಕ ಹಾಕ್ಬೇಕು? ಇನ್ನು ನಾವು ತೊಗೊಂಡಿದ್ದು ಬಂದ್ಬಿಟ್ಟು 8 kg ವಾಷಿಂಗ್ ಮಿಷಿನ್. ಇದು ಲಾಂಗ್ ಸ್ಟಾರ್ ಅವ್ರದ್ದು. ಇನ್ನು ನನ್ನ ತಂಗಿ ಬೈ ಮಾಡಿದ್ದ ವಾಷಿಂಗ್ ಮಿಷಿನ್ನ. ಸರಿ, ನಾವು ಯಾವಾಗಲೂ ಬೇರೆ ಕಡೆ ಹೋಗ್ತಾಯಿದ್ವಿ, ಇಲ್ಲಿ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಬಂದು ನೋಡಿದ್ವಿ. ಪ್ರೈಸ್ ಕೂಡ ಓಕೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೂಡ ಯೂಸ್ ಮಾಡಿದ್ಮೇಲೆ ನಿಮಗೆ ಮತ್ತೆ ರಿವ್ಯೂನ ಕೊಡ್ತೀನಿ. ಎಲ್ಲರೂ ಸೇರಿ ಹೇಳು, ಏನೋ ಹೇಳ್ತದಲ್ಲ, ಸ್ಟಾಪ್ ಮಾಡಿ ಹೇಳು. ಹಾಂ ನೋಡು. ಹಾಯ್, ನಮಸ್ಕಾರ. ಅಂತ ನಿಮ್ಗೆ ಯಾರಾದರೂ ವಾಷಿಂಗ್ ಮಿಷಿನ್, ಗೀಝರ್ ಅವಶ್ಯಕತೆ ಇದ್ದರೆ, ಇಲ್ಲ ವಾಟರ್ ಫಿಲ್ಟರ್ ಅವಶ್ಯಕತೆ ಇದ್ದರೆ, ಇಲ್ಲ ನೋಡ್ತಾ ಇದ್ದೀವಿ ಅಂತ ಇರೋರಿದ್ದರೆ, ಇನ್ನು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿರೋ ಶಾಪಿಗೆ ನೀವು ವಿಸಿಟ್ ಮಾಡಿ. ಲಾಂಗ್ ಸ್ಟಾರ್ ಅವರ ಶಾಪಿಗೆ ನಿಯರ್ ಬೈಯಲ್ಲೇ ಇದೆ ಇದು. ಇನ್ನು ಈಚೆಗಡೆ ಓವರಾಲ್ ವ್ಯೂ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ. ನಾವು ಕೂಡ ವಾಷಿಂಗ್ ಮಿಷಿನ್ನ ತೊಗೊಂಡ್ವಿ. ಇನ್ನು ಅವರೇ ತಂದು ನಮಗೂ ಕೂಡ ಕೊಡ್ತಾರೆ. ಡೆಲಿವರಿ ಚಾರ್ಜಸ್ ಕೂಡ ಇರುತ್ತೆ, ಅದನ್ನು ಕೂಡ ತೊಗೋಬೋದು. ಇಲ್ಲಾಂದರೆ ನಾವೇ ಕೂಡ ಆಟೋ ಮಾಡಿಕೊಂಡು ತೊಗೊಂಡೋಗ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರ್ತಾ ಹೋಗಿ ಬರಲಾ.